ಈ ಕಾರ್ ಆಕ್ಸಿಡೆಂಟ್ ಆದಾಗ ಇನ್ಶೂರೆನ್ಸ್ ಕ್ಲೈಮ್ ಮಾಡೋದಕ್ಕಿಂತ ಮುಂಚೆ ನೀವು ಮಾಡುವಂತ ಚಿಕ್ಕ ಪುಟ್ಟ ಒಂದು ಕೆಲವೊಂದು ಮಿಸ್ಟೇಕ್ ಗಳಿಂದ ಇನ್ಶೂರೆನ್ಸ್ ಕ್ಲೈಮ್ ಅನ್ನೋದು ಫೈನಲಿ ರಿಜೆಕ್ಟ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಯಾವಾಗ ಈ ಕ್ಲೈಮ್ ಅನ್ನೋದು ರಿಜೆಕ್ಟ್ ಆಗುತ್ತೆ, ನೀವು ಇನ್ಶೂರೆನ್ಸ್ ಪಾಲಿಸಿ ಆಕ್ಟಿವ್ ಇದ್ರೂ ಕೂಡ ನೀವು ಅಮೌಂಟ್ ಅನ್ನ ನೀವೇನಲ್ಲಿ ರಿಪೇರ್ ಕಾಸ್ಟ್ ಏನಿರುತ್ತೆ ಅದನ್ನ ನೀವೇ ನಿಮ್ಮ ಕೈಯಿಂದ ಪೇ ಮಾಡುವಂತ ಕೆಲವೊಂದು ಸಿಚುವೇಶನ್ಸ್ ಕೂಡ ಬರುತ್ತೆ. ಸೊ ಇದರಿಂದ ನಿಮಗೆ ಕೆಲವೊಂದ್ಸಲ ದೊಡ್ಡ ಫೈನಾನ್ಷಿಯಲ್ ಲಾಸ್ ಕೂಡ ಆಗುತ್ತೆ. ಸೊ ಇದನ್ನ ಅವಾಯ್ಡ್ ಮಾಡೋದು ಹೇಗೆ, ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಒಂದು ಸಿಂಪಲ್ ಸ್ಟೆಪ್ಸ್ ಗಳನ್ನ ತಿಳಿಸ್ಕೊಡ್ತೀನಿ. ಅದರಿಂದ ನೀವು ಈ ಒಂದು ಇನ್ಶೂರೆನ್ಸ್ ಕ್ಲೈಮ್ ಪ್ರೋಸೆಸ್ ಸ್ಮೂತ್ ಆಗಿ ಆಗಬಹುದು ಅಂಡ್ ಇದರಿಂದ ನೀವು ಕೂಡ ಕ್ಲೈಮ್ ನ ರಿಜೆಕ್ಟ್ ಆಗೋದನ್ನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಬಹುದು. ಹಾಗೆ ಈ ವಿಡಿಯೋದ ಕೊನೆಯಲ್ಲಿ ನಿಮ್ಗೊಂದು ಬೋನಸ್ ಟಿಪ್ ನ ಕೂಡ ಕೊಡ್ತೀನಿ. ಅದರಿಂದ ಕೂಡ ನೀವು ಕ್ಲೈಮ್ ರಿಜೆಕ್ಟ್ ಆಗೋದನ್ನ ಅವಾಯ್ಡ್ ಮಾಡಬಹುದಾಗುತ್ತೆ. ಇದು ಕಾರ್ ಗುರುಜಿ ಕನ್ನಡ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್. ನಾನು ನಿಮ್ಮ ಆಶೀಶ್ ಶೆಟ್ಟಿ. ವಿಡಿಯೋನ ಶುರು ಮಾಡಿ. ಸೊ ಈ ಆಕ್ಸಿಡೆಂಟ್ ಗಳು ಆದಾಗ ಎಲ್ರಿಗೂ ಒಂದ್ಸಲ ಗಾಬರಿ ಆಗುತ್ತೆ. ಸೊ ನಿಮ್ಗೆ ಏನ್ ಮಾಡ್ಬೇಕಂತ ಗೊತ್ತಾಗೋದಿಲ್ಲ. ಸೊ ಅದೇ ರೀತಿಯಾಗಿ ಆ ತರ ಸಿಚುವೇಶನ್ ಗಳಲ್ಲಿ ನೀವು ಕೆಲವೊಂದು ಮಿಸ್ಟೇಕ್ ಗಳನ್ನ ಮಾಡೋ ಚಾನ್ಸಸ್ ಇರುತ್ತೆ. ಏನೇನು ಸ್ಟೆಪ್ಸ್ ಗಳನ್ನ ತಗೋಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಸೊ ಫಸ್ಟ್ ಸ್ಟೆಪ್ ಏನಂತ ಹೇಳಿದ್ರೆ, ಯಾವಾಗಲೂ ಇನ್ಸಿಡೆಂಟ್ ಇವಾಗ ನಿಮ್ಗೆ ಹೈವೇಸ್ ಅಲ್ಲಿ ಆಗ್ಬಹುದು, ಇಲ್ಲ ಸಿಟಿ ಕಂಡೀಷನ್ ಅಲ್ಲಿ ಆಗ್ಬಹುದು. ಸೊ ನೀವು ಫಸ್ಟ್ ಇನ್ಸಿಡೆಂಟ್ ಆದ್ಮೇಲೆ ಇಮಿಡಿಯೇಟ್ ಆಗಿ ನೀವು ಪ್ಯಾನಿಕ್ ಆಗಕ್ಕೆ ಹೋಗಬಾರ್ದು. ಸೊ ಕಾಮ್ ಆಗ್ಬೇಕು, ಸ್ವಲ್ಪ ರೆಸ್ಟ್ ಕೂಡ ತಗೋಬೇಕಾಗತ್ತೆ. ಸೊ ನೀವು ಏನಾದ್ರು ಪ್ಯಾನಿಕ್ ಆಗಿದ್ರೆ ಟೈಮಲ್ಲಿ ನಿಮ್ಗೆ ಏನ್ ಮಾಡ್ಬೇಕಂತ ಗೊತ್ತಾಗೋದಿಲ್ಲ. ಅದೇ ರೀತಿಯಾಗಿ ನೀವು ಕಾರ್ ಏನಾದ್ರು ಸೆಂಟ್ರಲ್ ರೋಡ್ ಅಲ್ಲಿ ಇತ್ತು ಆಕ್ಸಿಡೆಂಟ್ ಆದ್ಮೇಲೆ ಅಂತ ಹೇಳಿದ್ರೆ ನೀವು ಅದನ್ನ ಫಸ್ಟ್ ರೋಡ್ ಸೈಡ್ ಗೆ ಪಾರ್ಕ್ ಮಾಡ್ಬೇಕಾಗತ್ತೆ. ಸೊ ಬೇರೆಯವರ ಅಸಿಸ್ಟೆನ್ಸ್ ಕೂಡ ತಗೋಬಹುದು. ಹಾಗೇನೆ ನೀವು ರೋಡ್ ಟ್ರಾಫಿಕ್ ಯಾವ್ದು ಜಾಮ್ ಆಗದಿರೋ ತರ ಕಾರ್ನ ಸೈಡ್ ಗೆ ಪಾರ್ಕ್ ಮಾಡ್ಬೇಕಾಗತ್ತೆ. ಸೆಕೆಂಡ್ ಸ್ಟೆಪ್ ಏನಪ್ಪಾ ಅಂತ ಹೇಳಿದ್ರೆ, ಮೊದಲು ನಿಮ್ಮ ಸೇಫ್ಟಿನ ನೋಡ್ಕೋಬೇಕಾಗುತ್ತೆ. ಸೊ ಫಸ್ಟ್ ನೀವು ಸೇಫ್ ಆಗಿದ್ದೀರಾ, ನಿಮ್ಗೆ ಏನಾದ್ರು ಇಂಜುರೀಸ್ ಆಗಿದೆಯಾ, ಅಥವಾ ನಿಮ್ ಜೊತೆ ಯಾರು ಇರ್ತಾರೆ ಅವರಿಗೆ, ನಿಮ್ಮ ಫ್ಯಾಮಿಲಿ ಅವರ ಇದ್ರೆ ಸೊ ಅವ್ರಿಗೆ ಏನಾದ್ರು ಇಂಜುರೀಸ್ ಆಗಿದೆಯಾ, ಫಸ್ಟ್ ಅದನ್ನ ಚೆಕ್ ಮಾಡ್ಕೋಬೇಕಾಗುತ್ತೆ. ಅದೇ ರೀತಿಯಾಗಿ ಏನಾದ್ರು ನಿಮ್ಗೆ ಮೆಡಿಕಲ್ ಅಸಿಸ್ಟೆನ್ಸ್ ಬೇಕಿದ್ರೆ ನೀವು 108 ಗೆ ಇಮಿಡಿಯೇಟ್ ಆಗಿ ಕಾಲ್ ಮಾಡ್ಬಿಟ್ಟು ಫಸ್ಟ್ ನೀವು ಅವ್ರನ್ನ ಒಂದು ಫಸ್ಟ್ ಏಡ್ ಮಾಡ್ಕೊಳ್ಳೋದಿರ್ಬೋದು, ಇಲ್ಲ ಅದನ್ನ ಅವ್ರನ್ನ ಒಂದು ಹಾಸ್ಪಿಟಲ್ ಗೆ ಶಿಫ್ಟ್ ಮಾಡೋದು, ಆ ಕೆಲಸನ ಫಸ್ಟ್ ಮಾಡ್ಬೇಕಾಗತ್ತೆ. ಸೊ ಇದನ್ನ ಮಾಡಿದ್ಮೇಲೆ ನೀವು ನೆಕ್ಸ್ಟ್ ಸ್ಟೆಪ್ ಗಳನ್ನ ಫಾಲೋ ಮಾಡ್ಬೇಕಾಗತ್ತೆ. ಹಾಗೆ ಮೂರನೇ ಸ್ಟೆಪ್ ಏನಪ್ಪಾ ಅಂತ ಹೇಳಿದ್ರೆ, ನೀವು ಇದೊಂದು ತುಂಬಾ ಇಂಪಾರ್ಟೆಂಟ್ ಸ್ಟೆಪ್ ಆಗಿರುತ್ತೆ ಇನ್ಶೂರೆನ್ಸ್ ಕ್ಲೈಮ್ ಬಂದಾಗ. ಕ್ಲೈಮ್ ಪ್ರೊಸೆಸ್ ಅಲ್ಲಿ ಏನ್ ಕೇಳ್ತಾರೆ, ಅವರು ಅಲ್ಲಿ ಒಂದು ಡಾಕ್ಯುಮೆಂಟೇಶನ್ ನ ಕೇಳ್ತಾರೆ. ಸೊ ನೀವು ಏನ್ ಮಾಡ್ಬೇಕಂತ ಹೇಳಿದ್ರೆ, ನಿಮ್ಮ ಒಂದು ಫೋನ್ ನ ತಗೊಂಡ್ಬಿಟ್ಟು ಸೊ ನೀವು ನಿಮ್ಮ ಸರೌಂಡಿಂಗ್ ಏನಿದೆ ಅದರ ಒಂದು ಫೋಟೋಗ್ರಾಫ್ಸ್ ನ ತಗೋಬೇಕಾಗತ್ತೆ. ಅಲ್ಲಿನ ರೋಡ್ ನ ಫೋಟೋಗ್ರಾಫ್ಸ್ ತಗೋಬೇಕಾಗತ್ತೆ. ಸೊ ಇನ್ನೊಂದು ವೆಹಿಕಲ್ ಆಕ್ಸಿಡೆಂಟ್ ಆಗಿರುತ್ತಲ್ವಾ, ಯಾವುದು ಇನ್ವಾಲ್ವ್ ಆಗಿರುತ್ತೆ ಆ ವೆಹಿಕಲ್ ಕೂಡ ನಂಬರ್ ಪ್ಲೇಟ್ ನ ಫೋಟೋ ತಗೋಬೇಕಾಗತ್ತೆ. ನಿಮ್ಮ ವೆಹಿಕಲ್ ನ ಡ್ಯಾಮೇಜ್ ಏನಿದೆ ಅದರ ಡ್ಯಾಮೇಜ್ ನ ಫೋಟೋಸ್ ಕೂಡ ತಗೋಬೇಕಾಗತ್ತೆ. ಹಾಗೆ ಆ ಸರೌಂಡಿಂಗ್ ನಲ್ಲಿ ಏನೇನಿದೆ ಒಂದು ಶಾರ್ಟ್ ವಿಡಿಯೋನ ಕೂಡ ನೀವು ರೆಕಾರ್ಡ್ ಮಾಡ್ಕೊಂಡು. ಸೊ ಯಾವಾಗ ಇನ್ಶೂರೆನ್ಸ್ ಕ್ಲೈಮ್ ಪ್ರೋಸೆಸ್ ಬರುತ್ತೆ ಅವಾಗ ನೀವು ಈ ಡಾಕ್ಯುಮೆಂಟ್ ಗಳನ್ನ ಕೇಳುವಂತ ಚಾನ್ಸಸ್ ತುಂಬಾನೇ ಇರುತ್ತೆ. ಔಟ್ ಸ್ಟೇಷನ್ ಗಳಲ್ಲಿ ಈ ತರ ಒಂದು ಆಕ್ಸಿಡೆಂಟ್ ಗಳಾದಾಗ ಈ ಒಂದು ಇಂಪಾರ್ಟೆಂಟ್ ಡಾಕ್ಯುಮೆಂಟೇಶನ್ಸ್ ಏನಿದೆ ಇವುಗಳನ್ನು ನೀವು ಒಂದು ರೆಕಾರ್ಡ್ ಮಾಡಿ ಇಟ್ಕೊಂಡ್ರೆ ಸೊ ನಿಮ್ಮ ಕ್ಲೈಮ್ ಪ್ರೋಸೆಸ್ ಅನ್ನೋದು ಈಸಿ ಆಗುತ್ತೆ. ಫೋರ್ತ್ ಸ್ಟೆಪ್ ಏನಪ್ಪಾ ಅಂತ ಹೇಳಿದ್ರೆ, ಇದು ಒಂದು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಆಗಿರುತ್ತೆ ಇನ್ಶೂರೆನ್ಸ್ ಕ್ಲೈಮ್ ಪ್ರೋಸೆಸ್ ಅಂತ ಬಂದಾಗ. ನೀವು ಪೊಲೀಸ್ನವರಿಗೆ ಒಂದು ಇನ್ಫಾರ್ಮೇಶನ್ ನ ಕೊಡಬೇಕಾಗುತ್ತೆ. ಹಾಗೇನೆ FIR ಕೂಡ ಕೆಲವೊಂದು ಇನ್ಶೂರೆನ್ಸ್ ಕಂಪನಿಗಳು ಕೂಡ ಕೇಳ್ತವೆ, ಡಿಪೆಂಡ್ಸ್ ಆನ್ ಏನೊಂದು ಡ್ಯಾಮೇಜ್ ಆಗಿರುತ್ತೆ ಅಂತ. ಸೊ ಯಾವುದಕ್ಕೆ FIR ಮ್ಯಾಕ್ಸಿಮಮ್ ಕೇಸ್ಗಳಲ್ಲಿ ಕೇಳ್ತಾರೆ ಅಂತ ಹೇಳಿದ್ರೆ, ಒಂದು ಥರ್ಡ್ ಪಾರ್ಟಿ ಇಂಜುರಿ ಅಥವಾ ಡೆತ್ ಆಗಿರುವ ಕೇಸ್ಗಳಲ್ಲಿ ನಿಮ್ಗೆ ಒಂದು FIR ನ ಕೇಳುವಂತ ಚಾನ್ಸಸ್ ಇರುತ್ತೆ. ಒಂದು ಆಕ್ಸಿಡೆಂಟ್ ಇಂದ ಮೇಜರ್ ಡ್ಯಾಮೇಜ್ ಆಗಿದೆ, ನಿಮ್ಮ ವೆಹಿಕಲ್ ಇರ್ಬೋದು, ಇದು ಆಪೋಸಿಟ್ ವೆಹಿಕಲ್ ಇರ್ಬೋದು, ಆ ಕೇಸ್ಗಳಲ್ಲೂ ಕೂಡ FIR ಕೇಳುವಂತ ಚಾನ್ಸಸ್ ಇರುತ್ತೆ. ಅದು ಕಂಪಲ್ಸರಿ ಆಗಿರುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ಮ್ಯಾಕ್ಸಿಮಮ್ ಎಲ್ಲ ಇನ್ಶೂರೆನ್ಸ್ ಕಂಪನಿಗಳು ಈ ಕೇಸ್ಗಳಲ್ಲಿ FIR ನ ಕೇಳ್ತವೆ. ಇನ್ಶೂರೆನ್ಸ್ ಕಂಪನಿಯವರಿಗೆ ಒಂದು ಕೇಸ್ ನ ವೆರಿಫೈ ಮಾಡೋದಕ್ಕೋಸ್ಕರ ಅಥವಾ ಆ ಒಂದು ಕ್ಲೈಮ್ ನ ವೆರಿಫೈ ಮಾಡೋದಕ್ಕೋಸ್ಕರ ಪೊಲೀಸ್ ಇನ್ವೆಸ್ಟಿಗೇಷನ್ ಅಥವಾ FIR ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ FIR ಅನ್ನೋದು ಕೂಡ ಯಾವ ಕೇಸ್ಗಳಲ್ಲಿ ಡಿಪೆಂಡ್ ಆಗಿಬಿಟ್ಟು ನೀವು ಅದನ್ನ ತಗೋಬೇಕಾಗುತ್ತೆ. ತುಂಬಾ ಸಿವಿಯರ್ ಕೇಸಸ್ ಇದೆ ಅಥವಾ ತುಂಬಾ ಒಂದು ಮೇಜರ್ ಡ್ಯಾಮೇಜ್ ಕೇಸಸ್ ಇದೆ ಅಂತ ಹೇಳಿದ್ರೆ ಆ ಕೇಸ್ಗಳಲ್ಲಿ FIR ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಒಂದು FIR ನ ನೆಸೆಸಿಟಿ ಯಾವಾಗ ಇರಲ್ಲ ಅಂತ ಹೇಳಿದ್ರೆ, ಒಂದು ಮೈನರ್ ಡ್ಯಾಮೇಜ್ ಆಗಿದೆ, ಒಂದು ಬಂಪರ್ ಸ್ಕ್ರಾಚ್ ಆಗಿರ್ಬೋದು, ನೀವೇ ಒಂದು ಡ್ಯಾಮೇಜ್ ಮಾಡ್ಕೊಂಡಿರ್ಬೋದು, ಒಂದು ಸಣ್ಣ ಸ್ಕ್ರಾಚಸ್ ಗಳಿರ್ಬೋದು, ಈ ತರ ಕ್ಲೈಮ್ ಗಳಲ್ಲಿ ನಿಮ್ಗೆ FIR ನ ಅವಶ್ಯಕತೆ ಇರೋದಿಲ್ಲ. ಹಾಗೆ ಒಂದು ಪರ್ಸನಲ್ ಆಗಿ ನೀವು ಒಂದು ಸೆಟಲ್ಮೆಂಟ್ ಮಾಡ್ಕೊಂಡಿದ್ದೀರಾ, ಇಬ್ರು ಡ್ರೈವರ್ಸ್ ಗಳು, ನೀವು ಒಂದು ಆಕ್ಸಿಡೆಂಟ್ ಆದಾಗ ಸೊ ಒಂದು ಸೆಟಲ್ಮೆಂಟ್ ಆಗಿದೆ ಅಂತ ಹೇಳಿದ್ರೆ ಆ ಕೇಸ್ಗಳಲ್ಲೂ ಕೂಡ FIR ನ ಅವಶ್ಯಕತೆ ಇರೋದಿಲ್ಲ. ಯಾಕಂದ್ರೆ ಅಲ್ಲಿ ನೀವು ಚಾರ್ಜಬಲ್ ಬೇಸಿಸ್ ಅಲ್ಲಿ ಇರಬಹುದು, ನೀವು ಅದನ್ನ ರೆಡಿ ಮಾಡಿಸ್ಕೊಳ್ಳೋದಕ್ಕೆ ಸೆಟಲ್ಮೆಂಟ್ ಅನ್ನು ಮಾಡ್ಕೊಂಡಿರ್ತೀರಾ. ಆ ಟೈಮ್ ಅಲ್ಲಿ FIR ನ ನೆಸೆಸಿಟಿ ಇರೋದಿಲ್ಲ. ಈ ಕೇಸ್ಗಳಲ್ಲಿ ವೆರಿಫಿಕೇಶನ್ ಅನ್ನೋದು ಯಾವಾಗ ಬರುತ್ತೆ ಅವಾಗ ನಿಮ್ಗೆ FIR ಅನ್ನೋದು ಮ್ಯಾಂಡೇಟರಿ ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ ಏನಂತ ಹೇಳಿದ್ರೆ, ನೀವು ಇನ್ಶೂರೆನ್ಸ್ ಕಂಪನಿಗೆ ಇಮಿಡಿಯೇಟ್ ಆಗಿ ಒಂದು ಇನ್ಫಾರ್ಮೇಶನ್ ನ ಕೊಡಬೇಕಾಗುತ್ತೆ. ನಿಮ್ಗೆ ಅದರ ಕಾಲ್ ಸೆಂಟರ್ ನಂಬರ್ ಗಳು ನಿಮ್ಮ ಇನ್ಶೂರೆನ್ಸ್ ಪಾಲಿಸಿ ಇರ್ತವೆ. ಸೊ ಆ ಕಂಪನಿಗೆ ನೀವು ಒಂದು ಇನ್ಫಾರ್ಮೇಶನ್ ನ ಕೊಡಬೇಕಾಗುತ್ತೆ. ಇಲ್ಲಿ ಆಕ್ಸಿಡೆಂಟ್ ಆಗಿದೆ, ಈ ತರ ಆಗಿದೆ ಅಂತ ಹೇಳ್ಬಿಟ್ಟು ಒಂದು ಇಂಟಿಮೇಷನ್ ಮಾಡಿದ್ರೆ ಸೊ ನಿಮ್ಗೆ ನೆಕ್ಸ್ಟ್ ಅವ್ರು ಏನ್ ಮಾಡ್ಬೇಕು ಅನ್ನೋದನ್ನ ಸ್ಟೆಪ್ಸ್ ಗಳನ್ನ ಹೇಳ್ತಾರೆ. ಇದರಿಂದ ನಿಮ್ಗೆ ಇಲ್ಲಿ ಒಂದು ಕನ್ಫ್ಯೂಷನ್ ಇರುತ್ತೆ, ಸೊ ಅದು ಕೂಡ ರಿಸಾಲ್ವ್ ಆಗುತ್ತೆ. ಇದರಿಂದ ಕ್ಲೈಮ್ಸ್ ಅಲ್ಲಿ ಯಾವುದೇ ಪ್ರಾಬ್ಲಮ್ ಗಳು ಆಗೋದಿಲ್ಲ. ಆರನೇ ಸ್ಟೆಪ್ ಏನಪ್ಪಾ ಅಂತ ಹೇಳಿದ್ರೆ, ನೀವು ಅಪೋಸಿಟ್ ಡ್ರೈವರ್ ಯಾರಿದ್ರೆ ಆಕ್ಸಿಡೆಂಟ್ ಆಗಿರೋ ವೆಹಿಕಲ್ ನ ಡ್ರೈವರ್ ಏನಿದ್ದಾರೆ ಅವರ ಒಂದು ಇನ್ಫಾರ್ಮೇಶನ್ ಕೂಡ ನೀವು ತಗೋಬೇಕಾಗುತ್ತೆ. ಅವರ ಫೋನ್ ನಂಬರ್ ಇರಬಹುದು, ಅವರ ಹೆಸರು ಇರಬಹುದು, ಆಮೇಲೆ ಅವರ ಇನ್ಶೂರೆನ್ಸ್ ಡೀಟೇಲ್ಸ್ ಇರಬಹುದು, ಡ್ರೈವಿಂಗ್ ಲೈಸೆನ್ಸ್ ಇರಬಹುದು. ಈ ಡೀಟೇಲ್ಸ್ ಗಳನ್ನು ಕೂಡ ತಗೊಳ್ಳೋದ್ರಿಂದ ನೀವು ಇನ್ಶೂರೆನ್ಸ್ ಕ್ಲೈಮ್ ಪ್ರೋಸೆಸ್ ನಲ್ಲಿ ಇನ್ ಕೇಸ್ ಅವರಿಗೆ ರಿಕ್ವೈರ್ಮೆಂಟ್ ಇರೋ ಚಾನ್ಸಸ್ ನಲ್ಲಿ ನೀವು ಅದನ್ನ ಪ್ರೊವೈಡ್ ಮಾಡೋದ್ರಿಂದ ಕ್ಲೈಮ್ ಅನ್ನೋದು ಈಸಿಯಾಗಿ ಆಗುತ್ತೆ.
ಅಂಡ್ ಕೊನೆಯದಾಗಿ ಬೋನಸ್ ಟಿಪ್ ಏನಪ್ಪಾ ಅಂತ ಹೇಳಿದ್ರೆ, ನೀವೇನಾದ್ರೂ ಇನ್ಶೂರೆನ್ಸ್ ಪಾಲಿಸಿನ ಶೋರೂಮ್ ಥ್ರೂನೇ ಮಾಡಿಸಿದ್ರೆ ನೀವು ವೆಹಿಕಲ್ ನ ಡೈರೆಕ್ಟ್ ಆಗಿ ಶೋರೂಮ್ ಗೆ ತಗೊಂಡು ಹೋಗಬಹುದು. ಅವ್ರು ನಿಮ್ಗೆ ಏನ್ ಪ್ರೋಸೆಸ್ ಮಾಡಬೇಕು, ಏನ್ ಡಾಕ್ಯುಮೆಂಟೇಶನ್ ಇರುತ್ತೆ ಅದನ್ನೆಲ್ಲ ಅವರು ಗೈಡ್ ಮಾಡ್ತಾರೆ. ಪ್ರೋಸೆಸ್ ಅಲ್ಲೂ ಕೂಡ ಅವ್ರು ನಿಮ್ಗೆ ಹೆಲ್ಪ್ ಮಾಡ್ತಾರೆ. ಸೊ ಇದರಿಂದ ನಿಮ್ಮ ಕ್ಲೈಮ್ ಪ್ರೋಸೆಸ್ ಅನ್ನೋದು ಈಸಿ ಆಗುತ್ತೆ. ಇನ್ನೂ ಒಂದು ಕೇಸ್ ಇರುತ್ತೆ, ನೀವು ಕೆಲವೊಂದು ಇನ್ಶೂರೆನ್ಸ್ ನ ಡೈರೆಕ್ಟ್ ಆಗಿ ಪರ್ಚೇಸ್ ಮಾಡ್ತೀರಾ, ಆನ್ಲೈನ್ ವೆಬ್ಸೈಟ್ ಇರುತ್ತೆ, ಡೈರೆಕ್ಟ್ ಆಗಿ ಇನ್ಶೂರೆನ್ಸ್ ಕಂಪನಿಯಿಂದ ನೀವು ಸೊ ಆನ್ಲೈನ್ ಅಲ್ಲೇ ಪರ್ಚೇಸ್ ಮಾಡಿರ್ತೀರ. ಆ ಕೇಸ್ ಗಳಲ್ಲಿ ಇನ್ಶೂರೆನ್ಸ್ ಕಂಪನಿಗೆ ನೀವು ಇಮಿಡಿಯೇಟ್ ಆಗಿ ಇನ್ಸಿಡೆಂಟ್ ಆದಾಗ ಕಾಲ್ ಮಾಡಬೇಕು. ಸೊ ಅವ್ರು ನಿಮ್ಗೆ ಯಾವ ಒಂದು ವರ್ಕ್ಶಾಪ್ ಅಥವಾ ಯಾವ ಒಂದು ಗ್ಯಾರೇಜ್ ನ ನಿಮ್ಗೆ ಸಜೆಸ್ಟ್ ಮಾಡ್ತಾರೆ, ಅಲ್ಲಿ ನೀವು ವೆಹಿಕಲ್ ನ ಡ್ರಾಪ್ ಮಾಡ್ಬೇಕಾಗುತ್ತೆ. ನೀವು ಯಾವ್ದೋ ಒಂದು ಗ್ಯಾರೇಜ್ ಗೆ ವೆಹಿಕಲ್ ನ ಬಿಡೋದಕ್ಕೆ ಹೋದ್ರೆ ನಿಮ್ಗೆ ಅಗೈನ್ ಕ್ಲೈಮ್ ಪ್ರೋಸೆಸ್ ಅಲ್ಲಿ ಪ್ರಾಬ್ಲಮ್ ಬರುತ್ತೆ. ಸೊ ನಿಮ್ಗೆ ಕೆಲವೊಂದು ಫೆಸಿಲಿಟೀಸ್ ಗಳಲ್ಲಿ ಸಿಗೋದಿಲ್ಲ. ಅದರಿಂದ ನೀವು ಇನ್ಶೂರೆನ್ಸ್ ಕಂಪನಿ ಯಾವ ಒಂದು ವರ್ಕ್ಶಾಪ್ ನ ಸಜೆಸ್ಟ್ ಮಾಡುತ್ತೆ ಅಲ್ಲಿ ನೀವು ವೆಹಿಕಲ್ ನ ನೀವು ಬಿಡೋದ್ರಿಂದ ನಿಮ್ಮ ಇನ್ಶೂರೆನ್ಸ್ ಕ್ಲೈಮ್ ಅನ್ನೋದು ಈಸಿ ಆಗುತ್ತೆ. ಇದಿಷ್ಟು ಆಕ್ಸಿಡೆಂಟ್ ಆದ್ಮೇಲೆ ನಿಮ್ಮ ಇನ್ಶೂರೆನ್ಸ್ ಕ್ಲೈಮ್ ಪ್ರೋಸೆಸ್ ಮಾಡೋದಕ್ಕಿಂತ ಮುಂಚೆ ಕೆಲವೊಂದು ಇಂಪಾರ್ಟೆಂಟ್ ಸ್ಟೆಪ್ಸ್ ಗಳನ್ನ ಏನೇನ್ ತಗೋಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಹಾಗೇನೆ ಮುಂದಿನ ಆ ಒಂದು ವಿಡಿಯೋದಲ್ಲಿ ನಿಮ್ಗೆ ಕ್ಲೈಮ್ ಪ್ರೋಸೆಸ್ ಹೇಗಾಗುತ್ತೆ, ಸೊ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ಸ್ ಆಗುವಂತ ಚಾನ್ಸಸ್ ಇರುತ್ತಾ ಅನ್ನೋದ್ರ ಬಗ್ಗೆ ಕೂಡ ಇನ್ಫಾರ್ಮೇಶನ್ ವಿಡಿಯೋ ನಾವು ಕೂಡ ಮಾಡ್ತೀನಿ. ಸೊ ವಿಡಿಯೋ ಇಷ್ಟದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.